ಬೇಸಿಗೆ ಬಿಸಿಲಿಗೆ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ತುಂಬಾನೇ ತಂಪಾಗಿರ್ತದೆ ಹಾಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಇದನ್ನ ಮಾಡ್ಲಿಕ್ಕೆ ನೆಲಗಡಲೆ ಬೀಜವನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಸಣ್ಣ ಉರಿಯಲ್ಲಿ ಗರಿಯಾಗೋ ತನಕ ಹುರ್ಕೊಳ್ಬೇಕು. ನಂತರ ಅವಲಕ್ಕಿಯನ್ನು ಕೂಡ ಹಾಕಿ ಚೆನ್ನಾಗಿ ಗರಿಯಾಗುವ ತನಕ ಹುರಿದು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನಂತರ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಒಂದು 6, 7 ಬಾಳೆಹಣ್ಣನ್ನ ಸಿಪ್ಪೆ ತೆಗೆದು ಹಾಕೊಂಡು ಅದಕ್ಕೆ 3 ಟೇಬಲ್ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಿವುಚಿ ಇಟ್ಕೊಳ್ತೇನೆ. ನಂತರ ನೆಲಗಡಲೆ ಬೀಜದ ಸಿಪ್ಪೆಯನ್ನೆಲ್ಲ ಬಿಡಿಸಿ ತೆಗೆದಿಟ್ಕೊಂಡಿದ್ದೇನೆ. ಅವಲಕ್ಕಿ ಹುರಿದಿದ್ದಿದೆ, ಬಾದಾಮಿ, ಗೇರುಬೀಜ, ಖರ್ಜೂರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ತಣ್ಣಗಿನ ಹಾಲಿದ್ರೆ ಚೆನ್ನಾಗಾಗ್ತದೆ. ಗ್ಲಾಸಲ್ಲಿ ಕಿವಿಚಿದಂತಹ ಬಾಳೆಹಣ್ಣನ್ನು ಹಾಕೊಂಡು ನೆಲಗಡಲೆ ಬೀಜ, ಬಾದಾಮಿ, ಗೋಡಂಬಿ, ಖರ್ಜೂರ ಎಲ್ಲ ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ವೆನಿಲಾ ಎಸೆನ್ಸ್ ಅನ್ನು ಹಾಕೊಂಡಿದ್ದೇನೆ. ಹುರಿದಿಟ್ಟಿರುವಂತಹ ಅವಲಕ್ಕಿಯನ್ನು ಹಾಕೊಂಡು ಕಿವಿಚಿದಂತಹ ಬಾಳೆಹಣ್ಣನ್ನ ಮತ್ತೆ ಹಾಕೊಂಡು ಸ್ವಲ್ಪ ತಂಪಿನ ಬೀಜವನ್ನ ಹಾಕೊಂಡು ನೆಲಗಡಲೆ ಬೀಜವನ್ನ ಹಾಕಿ ತಣ್ಣಗಿನ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಅವಿಲ್ ಮಿಲ್ಕ್ ರೆಡಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನ